ದೇವಕಿ ವರ ನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರ ನಂದನ ದೇವಕಿ ವರ ನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರ ನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮ ನೀನೇ ಬಂಧುವೆನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿನದಾಯಿತು ಬಾಳಿನ ಆನಂದ ಬೆಳಕಾಯಿತು ಐವರ ಅಭಿಮಾನ ನಿನದಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿಪೆ ಮಾಧವ ದೇವಕಿ ವರ ನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರ ನಂದನ. ಅಗ್ರಜನ ಅಭಿಪ್ರಾಯದಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಪಡೆದು ಬರುವುದು. ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಹೋಗುವೆ ದ್ವಾರಕಾಪುರಕ್ಕೆ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಹೋಗುವೆ ದ್ವಾರಕಾಪುರಕ್ಕೆ ಕರೆದು ಸಮರವನ ಸಗಿದರ್ಪದೆ ಕರೆದು ಸಮರವನ ಸಗಿದರ್ಪನ್ ಶಿರವ ಕರೆಯುವೆ ಪಾಂಡು ಸುತರ ಶಿರವ ಕರೆಯುವೆ ಪಾಂಡು ಸುತರ ಶಿರವ ಕರೆಯುವೆ ಮೆರವೆ ದರ್ಪದೆ ಶಿರವ ಕರೆಯುವೆ ಮೆರವೆ ದರ್ಪನ್ ಸರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಸರಿ ಹೋಗುವೆ ದ್ವಾರಕಾಪುರಕ್ಕೆ ಜನನಿ ದುರುಳರ ಒಲುಮೆಯಿಂದಲೇ ಜನನಿ ದುರುಳರ ಒಲುಮೆಯಿಂದ ಹಿಡಿದು ನೀಚರ ಗೆಲ್ಲ ಧರೆಯಲೆ ಹಿಡಿದು ನೀಚರ ಗೆಲ್ಲ ಧರೆಯಲ್ ಸರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಸರಿ ಹೋಗು ಸರಿ ಹೋಗು ಸರಿ ಹೋಗುವೆ ದ್ವಾರಕಾಪುರಕ್ಕೆ. ನಾನೀಗಲೇ ದ್ವಾರಕೆಗೆ ಹೋಗಿ ಯುದ್ಧದ ಸಲುವಾಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದುಕೊಂಡು ಬರುವೆನು.
ನನ್ನ ಹತ್ತಿರ ಈ ಶೈರಾಗಾರ ದುರ್ಗಾಡುತ್ತಿರುವ ತಳ್ಳು ತೋರಣಗಳು ನನ್ನನ್ನೇ ಸ್ವಾಗತಿಸಿತು. ಶ್ರೀಕೆ ಕೈಚಾಂದ್ರ್ಯ
ಸ್ವಭಾವ. ಅದು ಹಾಗಿರಲಿ. ಸಾತ್ಯಕಿ, ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸಾಧ್ಯವಿಲ್ಲ ದುರ್ಯೋಧನ. ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಅವನ ಅಪ್ಪಣೆ ಇಲ್ಲದೆ ಯಾರ ಪಕ್ಷವನ್ನೂ ಸೇರುವುದಿಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ. ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ಸೇರಿದರೆ ಯಾದವ ಅಕ್ಷೌಣಿ ಸೈನ್ಯವೇ ನನ್ನ ಕೈ ಸೇರಿದಂತೆಯೇ ಸರಿಯೇ? ಓಹೋ, ಸಂದೇಹ ಬೇಕೆ? ಸೇರಿದಂತೆ ಬಾ, ಈ ಪೀಠದಲ್ಲಿ ಕುಳಿತುಕೋ. ಅಖಂಡ ಭರತ ಖಂಡಕ್ಕೆ ಚಕ್ರವರ್ತಿಯಾದ ನಾನು ಈ ಧನ ಕಾಯುವ ಗೊಲ್ಲನ ಪಾದಗಳಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗದಲ್ಲಿ. ಮಾಧವ ನಿನ್ನ ನಂಬಿದ ನನ್ನ ಮಾಧವ ನಿನ್ನ ನಂಬಿದ ನನ್ನ ಕರುಣಿಸಿ ಕಾಯೋ ಮುರಹರಿಯೇ ನನ್ನ ಕರುಣಿಸಿ ಕಾಯೋ ಮುರಹರಿಯೇ ನನ್ನ ಹೇ ಮಾಧವ ಮಧುಸೂದನ ದೀನನ ಮೊರೆ ಆಲಿಸದೆ ಈ ದೀನನ ಮೊರೆ ಕೇಳಿಸದೆ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತ ಉಳಿದಿದೆ ನನ್ನ ಜೀವ ನೆನೆಯುತ್ತ ಉಳಿದಿದೆ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲೆಂದೆ ಓಡಿ ಬಂದೆ ನೋಡಲೆಂದೆ ಓಡಿ ಬಂದೆ ಹೇ ಮಾಧವ ಮಧುಸೂದನ
ಎಲ್ಲಿ ಪಾರ್ಥ ನಿನ್ನ ಪ್ರಾಣಸ್ಥರು? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಹೇಗೆ ಏನಾಯಿತು ಸಾತ್ವಿಕಿ? ನನಗೆ ಹೇಳಲು ಅದು ಸಾಧ್ಯವಿಲ್ಲ. ನೀನು ಅಲ್ಲೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬಂದು ಕುಳಿತಿರುವನು. ನಿಮ್ಮ ಆಲಸ್ಯದಿಂದ ಎಲ್ಲವೂ ಹಾಳಾಯಿತು. ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಆಶಯವನ್ನು ಪಡೆಯಲು ಬಂದಿರುವನು. ಇದೆಂತ ವಿಳಂಬನೆ ಪಾರ್ಥ, ಇದೆಂತ ವಿಳಂಬನೆ? ಇದು ವಿಳಂಬನೆ ಇಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವಲ್ಲವೇ? ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಚಿರದಿನಗಳ ಸಲುವಾಗಿ ವನವಾಸಕ್ಕೆ ತೆರಳಬೇಕಾಗುವುದಷ್ಟೇ ಅಲ್ಲವೇ ಸಾತ್ವಿಕಿ? ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಅಥವಾ ಕೊನೆಗೆ ಬಂದರೇನು? ಅವರವರ ಭಾವನೆಗೆ ತಕ್ಕ ಫಲಾಫಲಗಳು ದೊರಕುವುದಲ್ಲ. ಹಾಗೆಂದು ಸುಮ್ಮನೆ ಕೈಕಟ್ಟಿ ಕುಳಿತರೆ ಕಾರ್ಯವಾದೀತೆ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿ ಹಲವು ರಾಜರ ಸಹಾಯವನ್ನು ಪಡೆಯಬೇಕಲ್ಲವೇ? ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದು ಬಂದಿರುವನಷ್ಟೇ. ಸರಿ ಸರಿ, ನಿನಗಿಷ್ಟ ಬಂದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವಲ್ಲವೇ ಗುರುರಾಜ? ಗುರುಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೂಕನ. ಕಣ್ಮುಚ್ಚಿ ಮಲಗಿರುವೆಯ ಚಕ್ರಪಾಣಿ, ಗಾಢಾಂಧಕಾರವನಿಸೋ ಏ ದೇಶ ಶಯನ. ಆದರಿಸೋ ಜಗದೀಶ, ನನ್ನ ಸೇವೆಯ ಸ್ವೀಕರಿಸೋ ಹರಿಯೇ. ಆದರಿಸೋ ಜಗದೀಶ. ಆದರಿಸೋ ಜಗದೀಶ, ನನ್ನ ಸೇವೆಯ ಸ್ವೀಕರಿಸೋ ಹರಿಯೇ. ಆದರಿಸೋ ಜಗದೀಶ. ನಂಬಿ ಪೂಜಿಸುವ ಜನರ ಅಂಬಲ ಪರಿಹರಿಸೋ ಹರಿಯೇ. ಆದರಿಸೋ ಜಗದೀಶ, ನನ್ನ ಸೇವೆಯ ಸ್ವೀಕರಿಸೋ ಹರಿಯೇ. ಆದರಿಸೋ ಜಗದೀಶ. ಪಾಂಡವ ಗುಣಗಳ ಮಂಗಳ ರೂಪ ಕಾಣುವ ಪುಣ್ಯ ಸ್ವರೂಪವಿದು. ಪಾಂಡವ ಗುಣಗಳ ಮಂಗಳ ರೂಪ ಕಾಣುವ ಪುಣ್ಯ ಸ್ವರೂಪವಿದು. ಭವಭಯ ಬಂಧನ ಶಾಪ ವಿಮೋಚನ ಶರಣಗಳಿಗೆ ಚಿರಪಾದುಗಳು.
ಶಿರಬಾಗುವೆನು ಭಕ್ತರ ನಿಶ್ಚಲ ವಿಕ್ಷಿಪ ಮಾಧವ ಭಕ್ತರ ನಿಶ್ಚಲ ವಿಕ್ಷಿಪ ಮಾಧವ ನಿನಗತಿಶಯವೇ ಏ ದೇವ ತರೆಯ ದುರಿತ ಕಲುಷ ಹರಣ ತರೆಯ ದುರಿತ ಕಲುಷ ಹರಣ ಕಂಡ ನಿನ್ನ ದಿವ್ಯ ಚರಣವ ಆದರಿಸೋ ಜಗದೀಶ ನನ್ನ ಸೇವೆಯ ಸ್ವೀಕರಿಸೋ ಹರಿಯೇ ಆದರಿಸೋ ಜಗದೀಶ. ಹೇ ಜನಾರ್ದನ, ಜಾಗರೂಕನಾಗ ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಕಡೆಗೆ ಸೇರಿಸಿ ಮೃತ್ಯುವನ್ನು ಅರಿಸಿ ಅಮೃತವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳ ಕಾರ್ಯವು ನಿನ್ನ ಕೈಯಲ್ಲೇ ಇರುವುದು. ಹೇಳು ಪರಮಾತ್ಮ, ಹೇಳು ಪರಮಾತ್ಮ. ಯಾರು? ಪಾರ್ಥ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಶಿರೋಭಾಗದಲ್ಲಿ ಪೀಠವಿರಲಿಲ್ಲವೇ ಪಾರ್ಥ? ಯಾರು? ಕುರುಚಕ್ರೇಶ್ವರ. ಸೌಖ್ಯವೇ? ಬಂದ ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ಭಾವ ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಾಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸುಮ್ಮನಿದ್ದು ಈ ನಿನ್ನ ಪ್ರಾಣಸಕ್ಕ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ ಛೇ, ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರುವರು ಏಕಕಾಲಕ್ಕೆ ಇಲ್ಲಿಗೆ ಬರಲು ಕಾರಣವೇನು ಬಾವ? ವಾರ್ಗರವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಚಕ್ರವರ್ತಿ, ಯುದ್ಧವೇ? ಚಕ್ರವರ್ತಿ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮವಾ. ಚಕ್ರವರ್ತಿ, ಬಲ್ಲೆಯ
ರಾಜರಾಳಿದ ಮರ್ಮವ ಗತಿಸಿ ಭುವಿಯ ತೊರೆದು ಮರಳಿ ಬಂದರೆ ಶಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಚಕ್ರವರ್ತಿ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಧಕ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಚಕ್ರವರ್ತಿ, ಅನುಜರಲ್ಲಿ ದ್ರೋಹವೆನ್ನಿಸಿ ಭರತ ಕಂಡ ಆಳ ಬಯಸಿ. ಅನುಜರಲ್ಲಿ ದ್ರೋಹವೆನ್ನಿಸಿ ಭರತ ಕಂಡ ಆಳ ಬಯಸಿ ಒಂದು ಬಳಗ ರಕ್ತದಿಂದ ಬಂದು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ, ಭ್ರಾಂತನಾಗಿ ದುಡುಕಬೇಡ. ಸಮರ ಸಾಧಕ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಧಕ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಚಕ್ರವರ್ತಿ, ಯುದ್ಧದಿಂದ ಅನೇಕ ಬಂಧು ಬಾಂಧವರು ಹತರಾಗೋದು ಉಚಿತವಲ್ಲ. ನಿನ್ನೊಬ್ಬನ ಸಲುವಾಗಿ ನಿನ್ನ ಕುರುವಂಶವನ್ನೇ ಬಲಿಕೊಡಲು ಯತ್ನಿಸುವೆಯಾ? ಯೋಚಿಸಿ ನೋಡು. ಚಕ್ರವರ್ತಿ, ರಾಜನೀತಿ ವಿಚಾರ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಜ್ಞಾನ ನನಗಿರುವುದು. ಅದನ್ನು ಬಿಟ್ಟು ನಮ್ಮಿಬ್ಬರ ಕೋರಿಕೆಯನ್ನು ನೆರವೇರಿಸು. ಪಾರ್ಥ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಕೇಳಿಕೊಂಡು ಬಂದಂತೆ ತೋರುತ್ತದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ಮೊದಲು ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀನು ನನ್ನ ಪಕ್ಷವನ್ನೇ ಉರಿಸಬೇಕು. ಕೃಷ್ಣ, ಚಕ್ರವರ್ತಿ, ನೀನು ನಮ್ಮಿಬ್ಬರಿಗೂ ಸರಿ ಸಮಾನವಾದ ಬಂಧು, ವೀರನು, ಶೂರನು, ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರಾಚಿತವಾದ ಧರ್ಮ. ಮೊದಲು ಬಂದವನು ನಾನು, ನನ್ನ ಪಕ್ಷವನ್ನು ವಹಿಸಬೇಕು. ಚಕ್ರವರ್ತಿ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಮಿಗಿಲಾಗಿ ಪಾರ್ಥನು ನಿನಗಿಂತಲೂ ಚಿಕ್ಕವನಲ್ಲವೇ? ಇರಬಹುದು. ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನು ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಮಧುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು, ನಿರಾಯುಧನು, ಈತನಿಂದ ನನಗಾಗಬೇಕಾದ ಪ್ರಯೋಜನವಾದರೂ ಏನು? ಕೃಷ್ಣ, ಚಕ್ರವರ್ತಿ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಸರಿ ಸರಿ,
ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ನಡೆ ಬಾವಾ. ನಾನಿನ್ನು ಬರಲೇ ಕೃಷ್ಣ? ಅಗತ್ಯವಾಗಿ. ಪಾರ್ಥ, ಭಲೆ 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 ಕಪಟ ನಾಟಕ ಸೂತ್ರಧಾರಿ. ಈ ನಿನ್ನ ಕಣ್ಸನ್ನೆಯ ಚತುರತೆಯು ನಿನ್ನ ಭಕ್ತರನ್ನು ಎಚ್ಚರಿಸಿತ್ತಲ್ಲವೇ ಗೋಪಾಲ? ಆದರೂ ಬಾಧಕವಿಲ್ಲ. ಕೇಳು ಮುಕುಂದ. ಬಳಿರೇ ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ. ಬಳಿರೇ ಬಳಿರೇ ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುನ ಪ್ರಚಂಡ ರಕ್ತ ಕೋಡಿಯ ಧರಿಸಿ ಮೃತ್ಯು ತಾಂಡವ ಮೃತ್ಯು ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣಧೋಳ್ ಆಯುಧವಂ ಧರಿಸದಿರೇ. ಚಕ್ರವರ್ತಿ, ರಣಧೋಳ್ ಆಯುಧವಂ ಧರಿಸದಿರೇ. ಪಾಂಡವರದೆಂದು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಚಕ್ರವರ್ತಿ, ನೀನು ಬಹು ಕಬಡ್ಡಿ, ಬಹುಪಕ್ಷವಾದಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕನು. ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ನಾವೇ ಬೇರೆ ಆದವು. ಆದರೂ ಬಾಧಕವಿಲ್ಲ ಮುಕುಂದ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವನ್ನಿಟ್ಟಿರುವೆ. ವಚನ ಭ್ರಷ್ಟರಾಗಬೇಡ, ಎಚ್ಚರ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಕೌರವೇಶ್ವರ. ನಾನಿನ್ನು ಬರಲೇ ಕೃಷ್ಣ? ಅಗತ್ಯವಾಗಿ. ಇನ್ನು ನಿನ್ನ ಭೇಟಿ ಯುದ್ಧರಂಗದಲ್ಲಿ ಆಗ ತೋರುವೆಯಂತೆ ಈ ನಿನ್ನ ಪಾಂಡವರ ಬಲಾಬಲಗಳನ್ನು. ಕಾರ್ಕಿಗೆ ಬಂದ ಕಾರ್ಯವು ನೆರವೇರಿತು. ವಿಜಯಲಕ್ಷ್ಮಿಯು ಪಾಂಡವರ ಕೈ ಸೇರಿದಂತಾಯಿತು. ನಾನಿನ್ನು ಬರುವೆನು. ಆ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ನಾನು ಜಯಾಪಜಯಗಳನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನೀನು ನನಗೆ ಬೇಕಾದ ಪರಮೋಸ್ತು. ಆದ್ದರಿಂದ ನಿನ್ನ ಬಳಿಗೆ ಬಂದಿರುವೆನು ಪರಮಾತ್ಮ. ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದು ಬೆನ್ನಾಜಯವ ಭಯವಿಲ್ಲದೆ ಜಗದಿ. ಒಂದು ಬೆನ್ನಾಜಯವ ಭಯವಿಲ್ಲದೆ ಜಗದೆ. ಮುರಹರಿ ನಿನ್ನಯ ಹೋಲುನೆಯ ಬಲದಿ. ಮುರಹರಿ ನಿನ್ನಯ ಹೋಲುನೆಯ ಬಲದಿ. ಮಾಧವ ನಿನ್ನ ದಯದಿ ನಿನ್ನಯ ದಯದಿ. ಕಾತುರ ವೇದಕ್ಕೆ ವಿಜಯ ವಿಜಯ. ಕಾತುರ ವೇದಕ್ಕೆ ವಿಜಯ. ಕರದುಳು ಗಾಂಡೀವ್ಯ ಹಿಡಿದಿರುವೆಯ ದೃಢದೆ. ಕರದುಳು ಗಾಂಡೀವ್ಯ ಹಿಡಿದಿರುವೆಯ ದೃಢದಿ.
ಎದೆಗೆಡದಿರು ಜೋಗೆ ಕಡುವುದಿರ ನೀನೆ ಭಾರತ ಎದೆಗೆಡದಿರು ಜೋಗೆ ಕಡುವುದಿರ ನೀನೆ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ. ಭಾರತ ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದೆ ಈ ಮಾಧವ ನಿನ್ನಯ ದಯದೆ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲ ಪೊರೆವೆ ಪಾರ್ಥ ಅನವರತವು ನಿನ್ನ ಬಿಡದಲ ಪೊರೆವೆ ಮನದನು ಮಾನವ ಭಾರತ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವಿನ್ನೇತಕ್ಕೆ ಸಾಧಿಸು ಕಾರ್ಯವ ಭಯವಿನ್ನೇತಕ್ಕೆ ಸಾಧಿಸು ಕಾರ್ಯವ ಭಯವಿನ್ನೇತಕ್ಕೆ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ವಿಜಯ ಭಾರತ ವಾಸುದೇವ ಭಾರತ ವಾಸುದೇವ ಈ ಯುದ್ಧದಲ್ಲಿ ನೀನು ನನಗೆ ಸಾರಥ್ಯ. ನಿರ್ಗತಿಕರಾದ ಪಾಂಡವರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಸದ್ಗತಿಯನ್ನು ತೋರಿಸು ಪರಮಾತ್ಮ. ತಥಾಸ್ತು. ಹೋಗಿ ಬಾ ಅರ್ಜುನ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮಾದಿಗಳಿಗೆ ತಿಳಿಸು. ನಮ್ಮ ಅಪ್ಪಣೆಯಂತೆ ಆಗಲಿ ಪರಮಾತ್ಮ. सर्वहारिणी कांता सर्वहारिणी कांता सर्वहारिणी ರುಕ್ಮಿಣಿ ಸಮಾಧಾನ ಬೇಡವಲ್ಲ ಕೋಮಲಾಂಗಿ ವಿಫಲವಾಯ್ತು
ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತು ಸಮರದಂಡವಿಂದು ಧರಿಸಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಧರ್ಮಭೂಮಿ ಭಾರತವು ಧನ್ಯ ಮಾದುದೆ ಕಾಂತೆ ಧನ್ಯ ಮಾದುದೆ ಕಾಂತೆ ಧನ್ಯ ಮಾದುದೆ ಕಾಂತೆ ಧನ್ಯ ಮಾದುದೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನರ್ತಿಸುವುದೆಂದು? ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ. ರುಕ್ಮಿಣಿ, ಈ ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆದ ಅಹಿಂಸೆ ಹತ್ಯಾಕಾಂಡವಾದ ಈ ದೇಹವೇ ಒಂದು ಕಡೆ, ಕೌರವರ 11 ಅಕ್ಷೋಹಿಣಿ ಸೈನ್ಯ ಅಂದರೆ ಭೀಷ್ಮ, ದ್ರೋಣ, ಕರ್ಣ, ಕೃಪಾಚಾರ್ಯ ಮುಂತಾದ ಮಹಾರಥಿಕರನ್ನು ಮತ್ತೊಂದು ಕಡೆ ಎಂದು ನೇಮಿಸಿರುವೆ. ಈ ಯುದ್ಧವು ಮುಗಿದ ನಂತರ ಈ ವಿಶ್ವ ಸೃಷ್ಟಿಯಲ್ಲಿ, ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಉಳಿಯುವರೋ ಅದೇ ಈ ಪ್ರಪಂಚದ ಅಂತಿಮ ಧ್ವಂಸ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಗಿಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಜಗಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ಸೃಷ್ಟಿಸುವೆನು. ಆಗ ನನ್ನ ಸಮರಗೀತೆಯಿಂದಲೇ ಈ ಮಾನವರಿಗೆ ಧರ್ಮದ ಪರಾಕಾಂಕ್ಷೆಯನ್ನು ಬೋಧಿಸುವೆನು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಯುದ್ಧ ಸೂತ್ರವನ್ನು, ಕುರುಕ್ಷೇತ್ರದ ಧೂಳಿನ ಕಣವನ್ನು ರಕ್ತರಸದಿಂದ ತೋಯಿಸಿ ಪುಣ್ಯ ಎಂಬ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಅದನ್ನು ನೀನೇ ನಿನ್ನ ಕಣ್ಣಾರ ನೋಡುವೆಯಂತೆ ಪ್ರೇಯಸಿ. ಸತ್ಯ ಧರ್ಮಗಳ ಉಳಿಸಲು ಜಗದಿ
ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆಯಿದೇನಿದು. ಧರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆಯಿದೇನಿದು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನೆನಿಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನೆನಿಸಿ. ನೆರೆ ಕಾಯ್ದು ಪುರಿಯು ಜನರ ಏಕಿ ಸಮರವೋ ಏಕಿ ಸಮರವೋ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸಲು ಜಗತಿ ಏಕಿ ಸಮರವೋ ಏಕಿ ಸಮರವೋ. ನಿನ್ನ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದು. ಏಕಿ ಚಿಂತನೆ ಏಕಿ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದ ಜನಿಸಿದೆ ನಾ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದ ಜನಿಸಿದೆ ನಾ ಪ್ರಿಯೇ. ದುಷ್ಟ ಶಿಕ್ಷಕ ದುಷ್ಟ ಪಾಲಕ ಲೋಕಪಾಲಕನು ನಾನೆನಿಸೆ. ದುಷ್ಟ ಶಿಕ್ಷಕ ದುಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಧರೆ ಕಾಯುವ ಕೊರವ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗತ್ತು. ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಬೇರೆ ಯಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಇಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸೊರೆಯಿಂದ ಪ್ರಬಲರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತವು ಅಧಿಕವಾಗಿ ಅಧರ್ಮದ ರೋಗವು ಅಂಕುರವು ಅಧಿಕವಾಗಿರುವುದು. ಅದನ್ನು ರಕ್ತಕ್ಷಕದಿಂದ ಸಂಪೂರ್ಣವಾಗಿ ನಾಶ ಮಾಡುವ ತನಕ ಧರ್ಮರಾಜ್ಯ ಸ್ಥಾಪನೆ ಆಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ಪ್ರಣಯದ ಗೀತೆಯನ್ನ ಹಾಡುವೆ, ಮೋಹಾಂಧಕಾರವನ್ನು ತ್ಯಜಿಸಿ ಬಲಿವಾರೆ. ಮೋಹಾಂಧಕಾರವನ್ನು ತ್ಯಜಿಸಿ ಬಲಿವಾರೆ, ಪ್ರಣಯದ ಗೀತೆಯನ್ನ ಹಾಡುವೆ. ಬಾನಲ್ಲಿ ಮಿನುಗುವ ಬೆಳ್ಳಿಯ ತರದಿ, ಬಾನಲ್ಲಿ ಮಿನುಗುವ ಬೆಳ್ಳಿಯ ತರದಿ,
ಮೋಹಕ್ಕೆ ಸಿಲುಕಿದೆ. ರೂಪಸಿ ನಿನ್ನ ಮೋಹಕ್ಕೆ ಸಿಲುಕಿದೆ. ಪ್ರಣಯದ ಗೀತೆಯನ್ನ ಹಾಡುವೆ. ಮೋಹಾಂಧಕಾರವನ್ನು ತ್ಯಜಿಸಿ ಬಲಿಬಾರೆ. ಮೋಹಾಂಧಕಾರವನ್ನು ತ್ಯಜಿಸಿ ಬಲಿಬಾರೆ. ಪ್ರಣಯದ ಗೀತೆಯನ್ನ ಹಾಡುವೆ. ಎನ್ನ ಮನದ ಮೋಹಿನಿ ನೀನೆ ನೀನೆ ಎನ್ನ ಭಾಮಿನಿ. ಎನ್ನ ಮನದ ಮೋಹಿನಿ ನೀನೆ ನೀನೆ ಎನ್ನ ಭಾಮಿನಿ. ಗಲಗಲ ನಾದಕ್ಕೆ ಜಿಗಿಯುತ್ತ ಬಾ, ಗಲ್ ಗಲ್ ಶಬ್ದಕ್ಕೆ ಹಾಡುತ್ತ ಬಾ. ತಿಮಿರ್ ತಿಮಿರ್ ಎಂದು ಕುಣಿಯುತ್ತ ಬಾ, ಕುಣಿಯುತ್ತ ಬಾ, ನಲಿಯುತ್ತ ಬಾ, ಕುಣಿಯುತ್ತ ಬಾ. ಪ್ರಣಯದ ಗೀತೆಯನ್ನ ಹಾಡುವೆ. ಮೋಹಾಂಧಕಾರವನ್ನು ತ್ಯಜಿಸಿ ಬಲಿಬಾರೆ. ಮೋಹಾಂಧಕಾರವನ್ನು ತ್ಯಜಿಸಿ ಬಲಿಬಾರೆ. ಪ್ರಣಯದ ಗೀತೆಯನ್ನ ಹಾಡುವೆ ಹಾಡುವೆ ಹಾಡುವೆ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ನೀನು ಧೈರ್ಯವಾಗಿ ನಡೆ ಪ್ರಯತ್ನಿಸಿ. ರಾಜ್ಯದ
ಪ್ರಜೆಗಳೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ಕ್ಷೇಮದಿಂದಿರುವರು. ಮತ್ತೇನಪ್ಪಳೆ? ಬೇಷ್, ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ, ಕೃತವರ್ಮನೆ ನಮ್ಮ ಸೈನ್ಯದ ಪರಿಯನ್ನು ಕೃತವರ್ಮನೆ. ಕೃತವರ್ಮನೆ ನಮ್ಮ ಸೈನ್ಯದ ಪರಿಯನ್ನು ಕೃತವರ್ಮನೆ. ಪಡಬಾಟರೆಲ್ಲರೂ ದಿಟ್ಟತನದಿಂದಲೇ ಪಡಬಾಟರೆಲ್ಲರೂ ದಿಟ್ಟತನದಿಂದ ಜಠರ ಸೀಳುತ್ತಾರೆ ಪಡೆಗಾಳ ಕಡಿಮ ಬೆಳೆ ಕೃತವರ್ಮನೆ ನಮ್ಮ ಸೈನ್ಯದ ಪರಿಯನ್ನು ಬೆಳೆ ಕೃತವರ್ಮನೆ. ಕಪ್ಪ ಕಾಣಿಕೆಗಳ ತಪ್ಪಾದ ರೀತಿಲೆ ತಪ್ಪ ಕಾಣಿಕೆಗಳ ತಪ್ಪಾದ ರೀತಿ ಒಪ್ಪಿಸುತ್ತಿರುವರ ಶತ್ರು ಕುಪ್ಪರು ಎಲ್ಲ ಬೆಳೆ ಕೃತವರ್ಮನೆ ನಮ್ಮ ಸೈನ್ಯದ ಪರಿಯನ್ನು ಬೆಳೆ ಕೃತವರ್ಮನೆ. ಕೃತವರ್ಮ, ನಮ್ಮ ಯಾದವ ಸೈನ್ಯದ ಪ್ರಜೆಗಳನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸು. ಅದನ್ನು ವಿಜ್ಞಾಪಿಸುವರು. ಕೃತವರ್ಮ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರು ಅಂದ್ರೆ ಶತ್ರುಗಳನ್ನು ಸಂವರಿಸುತ್ತಾ ವೈರಿಗಳನ್ನು ಸದಾ ಎದುರು ನೋಡುತ್ತಿರುವರು. ಮತ್ತೇನಪ್ಪಳೆ? ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತು. ಅಪ್ಪಳೆ ಮಹಾಪ್ರಭು. ಅಕ್ರೂರ, ಎಂದು ಮೂಡಿದೆನ ಆನಂದ ಜಲದಿಯೋ ಎಂದು ಮೂಡಿದೆನ ಎಂದು ಮೂಡಿದೆನ ಆನಂದ ಜಲದಿಯೋ ಎಂದು ಮೂಡಿದೆನ ಸೈನ್ಯಾದಿ ಪರಗೆ ವರ ಸಚಿವ ಸೈನ್ಯಾದಿ ಪರಗೆ ಪರಮ ಮೋಹದಿ ದೊರೆಯ ನಾನು ಪರಮ ಮೋಹದಿ ದೊರೆಯ ನಾನು ವೀರನಾಗಿ
ಬಳ್ಳಿರೆ ಬಳ್ಳಿರೆ ಜಗತ್ತಿನ ಬೆರಳೆ ಬಳ್ಳಿರೆ ಬಳ್ಳಿರೆ ಜಗತ್ತಿನ ಬೆರಳೆ ಚಲದಿ ಗೆಲುವನ್ನು ರಿಪುಗಳನ್ನ ಚಲದಿ ಗೆಲುವನ್ನು ರಿಪುಗಳನ್ನ ಎದುರು ಬರುವ ವೈರಿಗಳನ್ನು ಎದುರು ಬರುವ ವೈರಿಗಳನ್ನು ಸದಬಡಿವನು ಮುದೊಳಿಗಲೆ ಎಂದು ಮೂಡಿದೆನ ಆನಂದದ ನದಿಯೋ ಇಂದು ಮೂಡಿದೆನ ನಿಮ್ಮಂತ ಪರಾಕ್ರಮಶಾಲಿಗಳು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ಯಾದವ ರಾಜ್ಯಕ್ಕೆ ಭಯವೆಂದರೇನು? ನೀವು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಸೇವಕ ವರ್ತಮಾನವೇನು? ಅವರನ್ನು ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಶ್ರೀ ಶ್ರೀ ಬಲವಂತ ಗುರುವಿಗೆ ಈ ದುರ್ಯೋಧನ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ ಬಾ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ? ನಮ್ಮ ಆಸ್ಥಾನದಲ್ಲಿರುವ ನರ್ತಕಿಯರನ್ನು ಬರಮಾಡಿ. ಅಂದದ ಚಿಲ್ಲೆ ಎರಡು ನಲಿದಾಡಿವೆ ಅಂದದ ಚಿಲ್ಲೆ ಎರಡು ನಲಿದಾಡಿವೆ ಅವರ ಪೈರ ಪರಿಮಳ ಹೂಪಿರಿದು ಅಂದದ ಚಿಲ್ಲೆ ಎರಡು ನಲಿದಾಡಿವೆ ಮೋಹಿನಿ ಎನ್ನುವುದು ಇವಳ ಸೇರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ಮೋಹಿನಿ ಎನ್ನುವುದು ಇವಳ ಸೇರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ನಾಯಕಿಯೇ ನಿಮಗೆ ಈ ಹೂವಲ್ಲವೇ ನಾಯಕಿಯೇ ನಿಮಗೆ ವಲ್ಲವೇ ಮನಸ್ಸನ್ನು ಸೆಳೆಯುವೆ ಚಲುವಲ್ಲವೇ ನಮ್ಮ ಮನಸ್ಸನ್ನು ಸೆಳೆಯುವೆ ಚಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿವೆ ಅವರ ಪೈರ ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಒತ್ತಿನ ಮಾಲೆಯ ಕಟ್ಟಿ ತಂದಿಕ ಹೂವೊಂದು ಆಶಯ ಬೀರುತ್ತ ಬರುವುದು ತಾನು ತುಂಬಿಯು ಮತ್ತೊಂದು
ಹೊತ್ತಿನ ಮಾಲೆಯ ಕಟ್ಟಿ ತಂದಿಗ ಹೂವೊಂದು ಆಶಯ ಬೀರುತ್ತ ಬರುವುದು ತಾನು ತುಂಬಿಯು ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಹಾರುತ್ತ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಹಾರುತ್ತ ಬರುವುದು ದುಂಬಿಯ ತೆರೆದಿ ಹಾರುತ್ತ ಬರುವುದು ದುಂಬಿಯ ತೆರೆದಿ ಹಾರುತ್ತ ಬರುವುದು ತುಂಬಿಯ ತೆರೆದಿ ಹಾರುತ್ತ ಬರುವುದು ತುಂಬಿಯ ತೆರೆದಲ್ಲಿ ಹಾರುತ್ತ ಬರುವುದು ತುಂಬಿಯ ತೆರೆದಲ್ಲಿ ಅಂದದ ಶಿಲೆ ಎರಡು ನಲಿದಾಡಿವೆ ಅವರ ಪನ್ನೀರ ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಹಾಗಾದರೆ ನೀನು ಬಂದ ಸಮಾಚಾರವಿನ್ನೇನು ಗುರುದೇವ? ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗಿದ್ದು ಆದ್ದರಿಂದ ಸೈನ್ಯ ಸಹಾಯಕ್ಕಾಗಿ ನಿಮ್ಮ ಸಹೋದರನಾದ ಕೃಷ್ಣನ ಬಳಿಗೆ ಹೋಗಿದ್ದೆನು. ಕೃಷ್ಣನು ನಿರಾಯುಧನಾಗಿ ಪಾಂಡವರ ಪಕ್ಷವನ್ನು ಸೇರಿಕೊಂಡನು. ನೀವು ಮತ್ತು ನಿಮ್ಮ ಅಕ್ಷೋಣಿ ಸೈನ್ಯವು ನನ್ನ ಕಡೆಯಿಂದ ವಚನವನ್ನಿಟ್ಟಿರುವೆನು. ಈ ವಿಚಾರವನ್ನು ತಮಗೆ ತಿಳಿಸಲು ಬಂದಿರುವುದು ದೇವ. ಏನು ದುರ್ಯೋಧನ, ನನ್ನ ಸಹೋದರನಾದ ಕೃಷ್ಣನು ಆ ಪಾಂಡವರ ಪಕ್ಷವನ್ನು ವಹಿಸಿರುವನೇ? ಹೌದು ದೇವ. ನೀಚ ಅಧಮರ ಪುಡಿ ಪುಡಿಗೈವೆ, ನೀಚ ಅಧಮರ ಪುಡಿ ಪುಡಿಗೈವೆ, ದುರುಳ ಪಾಂಡವರ ಮತವನ್ನು ಮುರಿವೆ, ದುರುಳ ಪಾಂಡವರ ಮತವನ್ನು ಮುರಿವೆ, ರಣಬಲಗವರ ಶಿರಗಳ ಕಡಿವೆ, ರಣಬಲಗವರ ಶಿರಗಳ ಕಡಿವೆ. ಚಿಂತೆಯ ಬಿಡು ಬಿಡು ನೀ ಚಿಂಚೋ, ಚಿಂತೆಯ ಬಿಡು ಬಿಡು ನೀ ಚಿಂಚೋ, ಚಿಂತೆಯ ಬಿಡು ಬಿಡು ನೀ ಚಿಂಚೋ. ಶಿಷ್ಯ ದುರ್ಯೋಧನ, ಗುರುದೇವ, ಈ ನನ್ನ ಅಕ್ಷೋಣಿ ಸೈನ್ಯವು ಅಲ್ಲದೆ ಈ ನನ್ನ ಅನಾಯುಧ ಇರುವಾಗ ಆ ಪಾಂಡವರನ್ನು ರಣರಂಗದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಯಮಲೋಕಕ್ಕೆ ಕಳಿಸುವೆನು. ನೀನು ಚಿಂತಿಸಬೇಡ, ನಡೆ ದುರ್ಯೋಧನ. ಆಗಬಹುದು. ಅಗ್ರಲ, ಮಹಾಪ್ರಭು, ಕೃತವರ್ಮ, ಮಹಾಪ್ರಭು, ಆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ನಮ್ಮ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡಿ ನಾನೀಗ ಉದ್ಯಾನವನ ಕಡೆಗೆ ಅಪ್ಪಣೆಯನ್ನು ಪಡೆದಂತಾಯಿತು. ನನಗಿನ್ನಾರು ತೋಡಿ ಫಲಿಸಿತು ಎನ್ನ ಕಾರ್ಯವು ಚಲ ವಿರೋಧಿ ರಿಪುಗ ಅಲ್ಲದರ ಸೈನ್ಯ ಫಲಿಸಿತು ಎನ್ನ ಕಾರ್ಯವು. ಫಲಿಸಿತು ಎನ್ನ ಕಾರ್ಯವು ಚಲ ವಿರೋಧಿ ರಿಪುಗ ಅಲ್ಲದರ ಸೈನ್ಯ ಫಲಿಸಿತು ಎನ್ನ ಕಾರ್ಯವು. ಬಟ್ಟ ರಕ್ಷಣೆಯ ದಾರುಣಿಯ ಯಾರು ಸರಿ, ಬಟ್ಟ ರಕ್ಷಣೆಯ ದಾರುಣಿಯ ಯಾರು ಸರಿ, ಸಾರಿ ಕಲ್ಲ ವೈರಿಗಳ ಈ ರೀತಿ ಚಲನೆ, ಸಾರಿ ಕಲ್ಲ ವೈರಿಗಳ ಈ ರೀತಿ ಚಲನೆ ಫಲಿಸಿತು ಎನ್ನ ಕಾರ್ಯವು ಚಲ ವಿರೋಧಿ ರಿಪುಗಳು ಹೊಲಗಲ ಸೈನ್ಯ ಫಲಿಸಿತು 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 ಎನ್ನ ಕಾರ್ಯವು. ಮಾಯಾ ಪ್ರಪಂಚ
ಪ್ರಪಂಚವಿದು ಮೋಹದ ಬಲೆ ಇದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಮೋಹದ ಬಲೆ ಇದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ಮಾಯಾ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ನೋಯುತ್ತೆ ದಿನೇ ದಿನೇ ಆಯಾಸಗೊಳ್ಳುವರು ನೋಯುತ್ತೆ ದಿನೇ ದಿನೇ ಆಯಾಸಗೊಳ್ಳುವರು ಮಾಯಾ ಪ್ರಪಂಚವಿದು ಮೋಹದ ಬಲೆ ಇದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಆಹಾ ಮೋಸವಾಯಿತಲ್ಲ ನನ್ನ ಅಣ್ಣನಾದ ಬಲರಾಮ ಮೂರ್ತಿಯನ್ನು ಸೋಲಿಸುವ ವೀರರು ಆ ಪಾಂಡವರಲ್ಲಿ ಯಾರೂ ಇಲ್ಲವಲ್ಲ ಏನು ಮಾಡಲಿ ಇರಲಿ ಈ ದಿನ ಅಣ್ಣನು ಉದ್ಯಾನದ ವನದ ಕಡೆ ಹೋಗುವ ಸಮಯದಲ್ಲಿ ನಾನೊಂದು ಗೋವನ್ನು ನಿರ್ಮಿಸುವೆ ಆ ಗೋವು ಉದ್ಯಾನವನವನ್ನು ಹಾಳು ಮಾಡುವಂತೆ ಮಾಡಿ ಕೋಪಿತನಾದ ಅಗ್ರಜನು ಆ ಗೋವನ್ನು ಕಲ್ಲಿನಿಂದ ಹೊಡೆಯುವನು ಆಗ ಆ ಗೋವನ್ನು ಮರಣ ಹೊಂದುವಂತೆ ಮಾಡಿ ಅಗ್ರಜನನ್ನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಗೆ ಕಳುಹಿಸುವೆನು ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನೇ ಸಂಪೂರ್ಣ ಮಾಡುವೆನು ಜಾಗೃತಳಾಗು ನನ್ನ ಯೋಗಮಾಯಿ